ಕೇಳಿಸ್ತಾ? ಪಕ್ಕ ಸೂಪರ್. ಇದೇ ಜಿನ್ನದ ಹತ್ರ ಮರಿ ಇದೆ. ಏಯ್ ಏಯ್ ಏನು ಮಾಡ್ತೀಯಾ? ಹಾಂ, ಏನು ಮಾಡ್ತೀಯಾ? ಏನೋ ಮಾಡ್ತೀಯಾ? ಸೌಂಡ್ ಬರ್ತಿದೆ. ಲೈಟ್ಸ್ ಔಟ್ ಮಾಡ್ತಿದ್ದೀನಿ ಗೈಸ್. ಓ ಮೈ ಗಾಡ್, ಲೈಟ್ ಇಲ್ಲ, ಪೂರ್ತಿ ಲೈಟ್ ಆಫ್ ಮಾಡ್ತಿದ್ದೀನಿ. ಓಂ ನಮಃ ಶಿವಾಯ. பட் அந்த ரூமில் டோர் வந்து அடித்த சவுண்ட் எனக்கு கேட்டுச்சு. ஸோ அதை டேம் ஷியூராக சொல்லுவேன். కీర్తన గారు, நிறையா దయ్యం. వచ్చాడా? నేను సమాధిలో నువ్వు అటాక్ చేసినా నేను వెళ్ళాను ఇక్కడి నుంచి. కీర్తన్ గారు, ಹೇ ಗೈಸ್, అందరికీ తెలిసిందే, ಎಲ್ಲರಿಗೂ ಗೊತ್ತಿರುತ್ತೆ. సో రామకృష్ణ సిద్ధాంతి గారు. సో నిజంగా చెప్తున్నా, ప్రతి ఒక్కటి మీరు అనుకున్నట్టు జరుగుతుంది. ప్రేమ, పెళ్ళి, ఉద్యోగం, దూర ప్రయాణాలు, ఇంట్లో ఏదైనా మనశ్శాంతి, ఏదైనా మా అరిష్టం ఉన్నా కూడా పూజలు చేయించడం, అవన్నీ సకాలంలో పరిష్కారం ఆయన వాట్సాప్ నెంబర్ కింద ఉంది కదా, కింద ఉండదు. ఆ నెంబర్ని మాత్రం మర్చిపోకండి. ఆ నెంబర్ని ఫీడ్ చేసుకొని ఆయనకి ఫోన్ చేయండి. మీకు ఆ రోజే పరిష్కారం వాట్సాప్లోనే. మీ డీటెయిల్స్ అడుగుతారంతే. మీరు ఎంత ఇస్తారో ఏంటో అది మీ చేతికి తగినంతది. సో కన్ఫామ్గా మీకు జరగాల్సింది జరిగేలా ఆయన పరిష్కారం చెప్తారు. నేను గ్యారంటీ. ఓకేనా? మర్చిపోకండి. ಹಲೋ ಗೈಸ್, ವೆಲ್ಕಮ್ ಟು ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್. ತಮ್ಮನೇಲಿ ನೋಡಿರ್ತೀರಾ, ಬಂದಿದ್ದೀನಿ ಜಾಸ್ತಿ ದಿನ ಆದಮೇಲೆ ಈ ಲೊಕೇಶನ್ಗೆ. ಸೊ ವಿತ್ ರೂಬನ್ ರೆಕಾರ್ಡ್ಸ್. ಸೊ ಒಳಗಡೆ ಮಾತ್ರ ನನಗೆ ಗುಬೇಲ್ ಅಂತಿದೆ. ಗೊತ್ತಲ್ವಾ ಮೆಡಿಜಿನ್ ಎಷ್ಟು ಭಯಂಕರ ಅಂದರೆ, ನನ್ನನ್ನು ಎಷ್ಟು ಸಾರಿ ಆಟ ಆಡಿಸಿದೆ, ಇವ್ರನ್ನ ಅಷ್ಟೇ. ಸೊ ಇಬ್ಬರಿಗೂ ಒಂದೊಂದು ಡಿಫ್ರೆಂಟ್ ರಿಲೇಷನ್ಶಿಪ್ ಇದೆ ಈ ಲೊಕೇಶನ್ ಜೊತೆ. ಸೊ ಇವಾಗ ನಾವು ಮಾಡೋ ಒಂದು ಆಯುಧ ತಗೊಂಡು ಬಂದಿದ್ದೀನಿ. ಅದು ನಿಮ್ಗೆ ಗೊತ್ತಿರುತ್ತೆ. ಇವಾಗ ಅದಕ್ಕೆ ಪರ್ಫೆಕ್ಟ್ ಇಂಟ್ರೊಡಕ್ಷನ್ ಬೇಕು, ಈ ಲೊಕೇಶನಲ್ಲೇ ಬೇಕಂತ ತಗೊಂಡು ಬಂದಿದ್ದೀನಿ. ಇದಕ್ಕೆ ಮುಂಚೆ ಮಾಡಿದ್ದೀನಿ, ಬಟ್ ಅದಕ್ಕೋಸ್ಕರ ಅಂತ ಬಂದಿಲ್ಲ. ಬಟ್ ಅದೇ ಇವಾಗ ಆಯುಧ ನನಗೆ. ಸೊ ಇವ್ರಿಗೆ ಅಂತ ಮನಸ್ಸಲ್ಲಿ ಒಂದು ಆಯುಧ ಇಟ್ಕೊಂಡು ಬಂದಿದ್ರೆ ಹೆಂಗಾಗುತ್ತೆ ಅಂತ, ಇದನ್ನ ಹೆಂಗೆ ಆಡಿಸ್ಬೇಕು ಅಂತ ಅದೇ ಹೆಂಗೆ ಆಡಿಸ್ತಿದ್ದು ನಿಮ್ಗೆ ಹೆಂಗೆ ಆಡಿಸುತ್ತೆ ಅಂತ ನೋಡೋಣ ಅಂತ ನಾನು ಬಂದಿದ್ದೀನಿ. ಸೊ ಸ್ಪ್ಲಿಟ್ ಆಗ್ತೀವಿ, ಇದು ದೊಡ್ಡ ಲೊಕೇಶನು. ಸೊ ಇಬ್ಬರು ಒಟ್ಟಿಗೆ ಇದ್ರೂ ರಿಯಾಕ್ಷನ್ಸು ಒಂದೇ ಥರ ಇರುತ್ತೆ, ಬಟ್ ಸಪ್ರೇಟ್ ಆದರೆ ಹೆಂಗಿರುತ್ತೆ ಅಂತ ನೋಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇಬ್ಬರು ಒಟ್ಟಿಗೆ ಇವಾಗ ಯುದ್ಧ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನೋಡೋಣ ಬ್ರೋ, ರೆಡಿನಾ? ಹೋಗೋಣ. ಸೊ ಏನು ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ಗೈಸ್, ಆಲ್ರೆಡಿ ಬಂದು ಎಲ್ಲನೂ ಇವರೇ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ಹೇಳೋಕ್ಕೆ ಏನಿಲ್ಲ, ಆಲ್ರೆಡಿ ನೀವು ವಿಡಿಯೋನಲ್ಲಿ ಇವ್ರ ಚಾನಲಲ್ಲಿ ನೋಡಿರ್ತೀರಾ. ಸೊ ಎಷ್ಟು ರಿಸ್ಕ್ ಇದೆ ಈ ಲೊಕೇಶನಲ್ಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಾವಿಬ್ಬರು ಬಂದರೆ ಒಂದು ಸೊಲ್ಯೂಷನ್ ಸಿಗುತ್ತೆ ಈ ಲೊಕೇಶನಲ್ಲಿ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ನೋಡೋಣ. ಒಂದು ಕ್ಯಾಮ್ರಾ ಇಲ್ಲ, 2 ಕ್ಯಾಮ್ರಾ ಇದೆ, నైట్ విజన్ ಇದೆ. ಇನ್ನೊಂದು సో తెలుగు వాళ్ళకి చెప్పాలంటే ఈ లొకేషన్లో మీకు చాలా వరకు చూసుంటారు. సో మెడిటేషన్ గురించి ఇంకా మీకు ప్రత్యేకంగా చెప్పనవసరంలా. ఇక్కడి నుంచి లోపల నెజియాని తీసుకొని వచ్చిన లొకేషన్ కూడా ఇదే, మీకు తెలిసిందే లాస్ట్. సో ఇంతకుముందు సో ఆ సోల్ని ಅಲ್ಲೂ ಥರ ಸೌಂಡ್ ಕೇಳ್ತಾರೆ ಅಲ್ವಾ? ಪಕ್ಕ
ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿರುತ್ತೆ ಖಂಡಿತ ರೆಕಾರ್ಡ್ ಆಗಿದೆ. ಅಲ್ತಿರೋ ಸೌಂಡ್ ಬರ್ತಿದೆ, ಒಂದು ಲೇಡೀಸ್ ಸೌಂಡ್ ಬರ್ತಿದೆ, ಲೇಡೀಸ್ ವಾಯ್ಸ್ ಮಾಡ್ತಿದೆ. ಬಟ್ ಲಾಸ್ಟ್ ಟೈಮ್ ನಾವು ಲೇಡೀಸ್ ವಾಯ್ಸ್ ಏನು ಕೇಳಿಲ್ಲ. ಮೇ ಬಿ ನೀವು ಕರ್ಕೊಂಡು ಬಂದಿದ್ದೀರಮ್ಮ ನಜಿಯಾ ನಜಿಯಾ ನೀವು ಯಾವಾಗಲೂ ಬಿಟ್ಬಿಟ್ಟು ಅಲ್ಲಿ ಲೊಕೇಶನ್ ತಗೊಂಡೋಗಿದ್ದೀವಿ ಅಂತ అదే ಗೊತ್ತಾಗ್ತಿಲ್ಲ. కంటిన్యూ ಮಾಡಿ ನೋಡೋಣ. అదే గాయస్ మేము వెళ్తున్నాము, ఇద్దరు స్ప్లిట్ అవుతాము. సో మా ఇద్దరికి సెపరేట్ నేను ఒక ఆయుధం తీసుకొచ్చా, ఇతను ఒక ఆయుధాన్ని లోపల పెట్టుకుని వచ్చాను. ఇది ఏం జరుగుతుందో చూడాలి. సో లోపలికి వెళ్తున్నాం. సో తెలుగు కన్నడ అనేసి మీరు కన్ఫ్యూజ్ అవ్వకండి, అన్నిటికీ మీకు అర్థమయ్యే విధంగా వీడియో ఉంటుంది. ఓకేనా, వెళ్దామా? ఓకే బ్రో, ಸೊ ಬ್ರೋ ಸ್ಟಾರ್ಟ್ ಮಾಡೋಣ. ಪಕ್ಕ ಫೈನಾ ರೆಡಿ. ಓಕೆ. ಸೊ ಗೈಸ್ ಆ್ಯಕ್ಚುಲಿ ನಾನು ಬಂದು ನನ್ನ ಬ್ಯಾಗು ಆಮೇಲೆ ನಂದು ನೈಟ್ ವಿಷನ್ ಕ್ಯಾಮ್ರಾ ಬಂದು ಮೇಲೆ ಫಿಕ್ಸ್ ಮಾಡಿದ್ದೀನಿ. ಸೊ ನಾನು ಫಿಕ್ಸ್ ಮಾಡುವಾಗಲೇ ಬಂದು ನನಗೆ ಎಕ್ಸ್ಟ್ರೀಮ್ ಸೌಂಡ್ಸು ಮತ್ತು ಯಾರೋ ನಮ್ಮ ಜೊತೆ ಇರೋ ಥರನೇ ನನಗೆ ಫೀಲ್ ಆಗ್ತಾ ಇತ್ತು. ಸೊ அதுதான் என்னோட பேக் நைட் விஷன் வந்து மேலே வச்சிருக்கேன். ನೈಟ್ ವಿಷನ್ வந்து மேலே ಫಿಕ್ಸ್ பண்ணியிருக்கேன். ಸರಿಯಾಗಿ ನೋಡಿ ತೋರಿಸಿರಲಿಲ್ಲ, ಇದಕ್ಕೆ ಮುಂಚೆ ಜಾಸ್ತಿ ನಾನು ಸರಿಯಾಗಿ ತೋರಿಸಿರಲಿಲ್ಲ. ಗೈಸ್ ಇದು ಎಲ್ಲಿದು ನನಗೆ ಅರ್ಥಲ್ಲ. ಗ್ಲಾಸ್ ಪೀಸು ಸರಿ ಬ್ರೋ, ಸ್ಪ್ಲಿಟ್ ಆಗೋಣ. ನಾನು ಕೆಳಗಡೆ ಹೋಗಲಾ? ಕೆಳಗಡೆ ಪೋರ್ಷನ್ ನಾನು ಅಲ್ಲೇನಿಲ್ಲ ಬ್ರೋ, ಫುಲ್ಲು ಡಸ್ಟ್ ಇದೆ, ಫುಲ್ಲು ಟಚ್ ಸೀಲ್ ಮಾಡಿದ್ದಾರೆ. ಇಲ್ಲಿ ಏನೋ ವ್ಯಾಲ್ಯೂಬಲ್ ಥಿಂಗ್ಸೇ ಇಟ್ಟಿದ್ದಾರೆ ಏನೋ ಇದಕ್ಕೆ ಮುಂಚೆ ಅಂತ ಅನಿಸ್ತಿದೆ ಅಲ್ವಾ? ಫರ್ನಿಚರ್ ಏನಾಯಿತು? ಅದಿನ ಬ್ಲಡ್ ಆಗ್ತಿದೆ. ಎಲ್ಲಿ ಕಾಣಿಸ್ತಿದೆ ನಿಮಗೆ? ಲೈಟ್ ಅಡಿಗೆ ಹಾಂ, ಇದು ಲೈಟ್ ಅಡಿಗೆ ಗೊತ್ತಾಯ್ತು. ರೆಡ್ ಬ್ರೋ, ಬ್ಲಡ್ಡೇ ಬ್ರೋ, ಅದು ಬ್ಲಡ್ ఏదైనా సంథింగ్ టమాకోల్ ಮೇಲೆ ಬ್ಲಡ್ ಥರ ರೆಡ್ ಫುಲ್ எதனா சம்திங் இங்கே ரீசெண்டாக இன்சிடெண்ட் எதனா ஆயிருக்கா? அது ಗೊತ್ತಾಗ್ತಿಲ್ಲ ನನಗೆ. இந்த டச் ஓகே, நம்ம போகலாம். ಹೋಗೋಣ. நீங்கள் வந்து கீழே எக்ஸ்ப்ளோர் பண்ணுங்கள். ஓகே டன். நான் வந்து மேலே எக்ஸ்ப்ளோர் பண்ணுறேன். ஓகே. ஸோ கைஸ் எதுக்கு நான் சொல்கிறேன்னா, லாஸ்ட் டைம் வந்து பார்த்தீங்கன்னா எக்ஸ்ட்ரீம் ஆக்டிவிட்டீஸும் எக்ஸ்ட்ரீம் கேப்சரும் வந்து பார்த்தீங்கன்னா மேலே தான் நடந்துருக்கு. ஸோ அதனால் வந்து நான் மேலே சூஸ் பண்ணி எனக்கு அந்த இடத்துல நான் சூஸ் பண்ணிக்கிட்டேன். அதனால் தான் எக்ஸ்ப்ளோர் பண்ணேன். ಪಾಸ್ ಆಗಿರೋ ಥರ ಫೀಲ್ ಬಂತು. பாஸ் எனக்கும் அதுதான் பார்த்ததுமே ஏதோ பிளாக் ஷேடோ பாஸ் ஆன மாதிரி இருந்துச்சு. கன்ஃபார்ம் ஆகி பாஸ் ஆಗಿದೆ ಅನಿಸುತ್ತೆ. நான் ரொம்ப எக்ஸ்ட்ரீமாக நடக்குது இந்த இடத்துல. எத்தனை ஜிம்மி குழி இருக்குன்னு சொல்லி அப்போ வந்தப்போயே நான் பார்த்துட்டேன். ಏನಾಯ್ತು ಬ್ರೋ? ಈ ಕಡೆ ನೈಟ್ ವಿಷನ್ ಇಟ್ಟರೆ ಚೆನ್ನಾಗಿರುತ್ತೆ, ಇಡಿಸ್ತೀನಿ ಮೇಲೆ ಎಲ್ಲಾದರೂ. ரெடி ப்ரோ? நான் வந்து இங்கே போகிறேன் மேலே. மேலே போயிட்டு நான் மேலே எக்ஸ்ப்ளோர் பண்ணுறேன். நீங்கள் வந்து இங்கே உள்ள கீழே பார்த்துக்கோங்க. பட் எதுவுமே மிஸ் பண்ணாதீங்க, நீட்டாக க்ளீனாக தரோவாக எக்ஸ்ப்ளோர் பண்ணுங்கள். சேம் ப்ரோ, மேலே இம்பார்ட்டண்ட், மேலே டேஞ்சரு. மேலே எனக்கு தெரியும், ஏன்னா வந்து லாஸ்ட் டைம் நான் வந்தப்போ வந்து கடைசியாக அவுட் ஆகுறப்ப நான் அங்கே தான் பார்த்தேன். அதே சின்ன நான் பார்த்துட்டேன். ನೋಡಿದ್ದೀನಿ. ஸோ இன்றைக்கி வந்து என்ன நடந்தாலுமே நம்ம ரெண்டு பேருமே ஸ்ட்ராங்கான ಪರ್ಸನ್. ಅದೇ ಸೊ நம்ம விட்டுறக்கூடாது. ಓಕೆವಾ? ಪರ್ಫೆಕ್ಟ್. ನಾವು ಇಬ್ಬರು ಬಿಡಬಾರ್ದು, ಇಬ್ಬರು ಸ್ಟ್ರಾಂಗ್ ಪರ್ಸನ್ಸ್. ಓಕೆನಾ? ಸೊ ಯಾವುದು ರೀಸನ್ಗೂ ಎದುರಿಸ್ಕೋಬೇಡ. ಅದೇ ಅಷ್ಟೇ. ಓಕೆ ಬ್ರೋ, ಸ್ಟಾರ್ಟ್ பண்ணலாம். ಹುಷಾರು ಬ್ರೋ, ಆಲ್ ದ ಬೆಸ್ಟ್. ಓಕೆ ಬ್ರೋ. ಓಂ. ಎಲ್ಲಿಂದ ಬಂತು?
ಇದು ಎಲ್ಲಿಂದ ಬಂತು? ಎಲ್ಲೋ ಇಲ್ಲಿಗೆ ಯಾರೋ ಬಂದರು ಅಂತ ಅನಿಸ್ತಿದೆ. ನಾನು ಮತ್ತೆ ಬಂದಿದ್ದೀನಿ నీకోసమే. మళ్ళీ వచ్చా. నీ పేరు, ನಿನ್ನ ಹೆಸರು ಬಾಯಿಂದ ಕೂಗಬಾರ್ದಂತೆ, ಕರಿಬಾರ್ದಂತೆ. ಆದರೆ ನಾನು ಬಂದಿರೋದು ಇವಾಗ ಅಲ್ಲಾಡಿಸ್ಬೇಕಂತ, ನಿನ್ನ ಬರೀ ಕರಿಯೋದಲ್ಲ, ಅಲ್ಲಾಡಿಸ್ಬೇಕಂತ ಬಂದಿದ್ದೀನಿ. ಗೊತ್ತಾಯಿತು? ನಾನು ಸೆನ್ಸ್ ಮಾಡ್ತಿದ್ದೀನಿ ನೀನು ಇಲ್ಲೇ ಇದೆಯಾ ಗಾಯ್ಸ್. ಅವನು ಇಲ್ಲೇ ಇದ್ದಾನೆ. ಮೈ ಗಾಡ್, ಎಲ್ಲಿದೆಯಾ? ನನಗೆ ಕಾಣಿಸ್ತಿಲ್ಲ, ಆದರೆ ఐ సెన్స్ యూ. నాకు కనిపించకపోయినా నువ్వు ఇక్కడే ఉన్నావని నేను సెన్స్ అవుతున్నా. ಎಲ್ಲಿದ್ರು ನನ್ನ ಹತ್ರ ಬರ್ಬೋದು. ಮ್ಯಾರಿಡ್ ಎಲ್ಲಿದೆಯಾ ನೀನು? ಮ್ಯಾರಿಡ್ ಇಲ್ಲೇ ಇದೆಯಾ? ಓಂ ನಮಃ ಶಿವಾಯ. ಗಾಯ್ಸ್, ಲೈಟ್ ಆಫ್ ಮಾಡಲ್ಲ. ಲೈಟ್ಸ್ ಔಟ್ ಚಾಲೆಂಜ್ ಥರ ನಾನು ತಗೊತಿದ್ದೀನಿ. ಅವ್ನು ಇಲ್ಲೇ ಇದ್ದಾನೆ. ನೀನು ಇಲ್ಲೇ ಇದೆಯಾ? ನನಗೆ ಗೊತ್ತಾಗ್ತಿದೆ. ಹತ್ರ ಬರ್ತಿದ್ರೆ ವಾಯ್ಸ್ ರಿವರ್ಬ್ ಬರ್ತಿದೆ. ಓಂ ನಮಃ ಶಿವಾಯ. ಗೈಸ್, ನಾನು ಲೈಟ್ಸ್ ಔಟು ಟಚ್ ಆಯಿತು ನನಗೆ. ಓಕೆ, ನನ್ನ ಹತ್ರ ಬರೋ ಶಕ್ತಿ ನಿನಗೆ ಇರ್ಬೋದು, ಬಟ್ ನಾನು ಅನ್ಕೊತಿದ್ದೀನಿ ನನ್ನ ಜೊತೆ ನಾನು ಒಬ್ಬನೇ ಬಂದಿಲ್ಲ. ಮ್ಯಾರಿಡ್ ಗಾಯ್ಸ್, ಅವನ ಹೆಸರು ಕೂಗ್ತಿದ್ರೆ ಅವನು ಸೌಂಡ್ ಬರ್ತಿದೆ. ಲೈಟ್ಸ್ ಔಟ್ ಮಾಡ್ತಿದ್ದೀನಿ ಗಾಯ್ಸ್. ಓ ಮೈ ಗಾಡ್, ಲೈಟ್ ಇಲ್ಲ, ಪೂರ್ತಿ ಲೈಟ್ ಆಫ್ ಮಾಡ್ತಿದ್ದೀನಿ. ಓಂ ನಮಃ ಶಿವಾಯ. ಮ್ಯಾರಿಡ್, ನಾನು ಇಲ್ಲೇ ಇದ್ದೀನಿ, ಬರ್ಬೋದು ನೀನು. ಓಂ ನಮಃ ಶಿವಾಯ. ಗೈಸ್, ಪೂರ್ತಿ ಲೈಟ್ ಆಫ್ ಮಾಡಿ ವೆಯ್ಟ್ ಮಾಡ್ತಿದ್ದೀನಿ. ಬರ್ತಿದ್ದೆ ಕೇಳ್ತಿದ್ಯಾ? ಏನಿಸ್ತಾನ ಅವನ ಪಕ್ಕದಲ್ಲಿ ಸ್ಮೆಲ್ಸ್. ಏನು ಮಾಡ್ತೀಯಾ? ಟಚ್ ಮಾಡ್ತೀಯಾ? ಏನು ಮಾಡೋಕೆ ಸಾಕು? ಯಾಕೋ ಏನೋ ಕಿರಿಸ್ತಿದ್ಯಾ? ಅರ್ಥ ಆಯಿತು ಗಾಯ್ಸ್. ನನ್ನ ಹತ್ರ ಏನಿದೆ ಅಂತ ಗೊತ್ತಾಗ್ತಿದೆಯಾ? ಸೆನ್ಸ್ ಆಗ್ತಿದೆಯಾ? ಮ್ಯಾರಿಡ್ ಗೈಸ್, ನನ್ನ ಸ್ಮೆಲ್ ಸೆನ್ಸ್ ನೋಡ್ತಿದ್ದಾನೆ ಅನಿಸ್ತಿದೆ. ನನ್ನ ಪಕ್ಕದಲ್ಲೇ ಇದ್ದಾನೆ, ರೌಂಡ್ ಆಫ್ ಮಾಡ್ತಿದ್ದಾನೆ ಗೈಸ್. ಅವನು ನನ್ನ ಧೈರ್ಯ ಏನು ಗೊತ್ತಾ? ನನ್ನ ಒಳಗಡೆ ಇರೋ ನನ್ನ ಬ್ಯಾಗ್ ಒಳಗಡೆ ರುದ್ರಾಕ್ಷ ಇದೆ, ರುದ್ರಾಕ್ಷ ಮಾಲ, ಇನ್ನೊಂದು ಶಂಖ. ಎಷ್ಟು ಧೈರ್ಯ! ಬಾಡಿ ಪೂರ್ತಿ ಶಿವರಿಂಗ್ ಬರ್ತಿದೆ. ಸೌಂಡ್ ಕೇಳಿ ಅವನು. ಏನು ಮಾಡ್ತೀಯಾ? ಏನೋ ಮಾಡ್ತೀಯಾ? ನನ್ನ ಏನು ಮಾಡೋಕ್ಕಾಗಲ್ಲ ನೀನು. ಟಚ್ ಮಾಡು. ನಿನಗೆ ಧೈರ್ಯ ಇದ್ದರೆ ಟಚ್ ಮಾಡು.
ಟಚ್ ಮಾಡ್ರಾ, ಟಚ್ చేయరా. ಮೆರಿಡ್ ಸೌಂಡ್ ಮಾತ್ರವೇ, ಟಚ್ చేయి. ಟಚ್ ಮಾಡೋಕ್ಕಾಗಲ್ವ ನಿಂಗೆ? ಗೈಸ್ ಫಸ್ಟ್ ಟೈಮ್ ನನಗೆ ಇಷ್ಟು ಕೋಪ ಬರ್ತಿದೆ, ಗೊತ್ತಾಗ್ತಿಲ್ಲ ಯಾಕೋ. ಇವನ ಮೇಲೆ ಜಾಸ್ತಿ ಕೋಪ ಬರ್ತಿದೆ. ಯಾರು ನೀನು? ಯಾಕೆ ಇಲ್ಲೇ ಇದೆಯಾ? ಲೈಟ್ಸ್ ಆನ್ ಮಾಡ್ತಿದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೈಸ್ ಇಲ್ಲೇ ನನ್ನ ಹತ್ರ ಇಲ್ಲೇ ನಿಂತ್ಕೊಂಡಿದ್ದವನು. ಈ ಕಡೆ ತಿರುಗ್ತಾ ನನ್ನ ಹಿಂದೆ ಸುತ್ತಮುತ್ತ ನನ್ನ ಕಿವಿ ಹತ್ರನೂ ಬಂದಿದ್ದವನು. ಕಿವಿ ಹತ್ರ ಹೋಗಿ ಬಂದು ಹಿಂಗೆ ಸ್ಮೆಲ್ ಮಾಡಿದ್ದಾನೆ. ಎಲ್ಲಿದೆಯಾ? ಗಾಯ್ಸ್ ನನಗೆ ಸ್ವೆಟ್ ನೋಡು, ಇದೆಲ್ಲ ಸ್ವೆಟ್ಟೆ ಹೆಂಗಾಗಿದೆ ಗೊತ್ತಾ ನನ್ನ ಬಾಡಿ. ನಮಃ ಶಿವಾಯ, ಓಂ ನಮಃ ಶಿವಾಯ. ಇವನ್ನ ಕ್ಯಾಪ್ಚರ್ ಮಾಡಬೇಕು ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಕ್ಯಾಪ್ಚರ್ ಮಾಡಲೇಬೇಕು. ಯಾಕೋ ಇವತ್ತು ನನಗೆ ಕಾಣಿಸ್ತಾ ಇಲ್ಲ ನೀನು ಪೂರ್ತಿಯಾಗಿ. ಹತ್ರ ಬರ್ಬೋದು ನೀನು, ಬಾ, ಧೈರ್ಯ ಇದ್ರೆ ಬಾ. ಅಲ್ಲೇನು ಫೋನ್ ಮಾಡ್ತಿದೆ. ரூபம் ப்ரோ டோரை ஆட்டி என்னை உலுக்கி முன்னாலெல்லாம் ஒன்றும் பண்ண முடியாது. முடிஞ்சால் முன்னாடி வாங்க, உங்களை நீங்கள் வெளிப்படுத்துங்க. அப்போ உங்கள் உருவத்தை பார்த்து என்னால் பயப்பட முடிஞ்சால் நான் பயப்படுறேன். ஓகேவா? ಮೇಲೆ ಏನೋ ಪ್ರಾಬ್ಲಮ್ ನಡೀತಿದೆ ಗೊತ್ತಾಗ್ತಿದೆ ಸೌಂಡು. ಮರೇ ಎಕ್ಕಡನೋ ಮರೇಡಿ. ಹೇ ಓ ಮೈ ಗಾಡ್, ಮರೇಡ್ ನೀನೇನಾ ಅಲ್ಲಿ? ನೀನೇನಾ? ಮೈ ಗಾಡ್, ಓ 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 ಮೈ ಗಾಡ್. ರೂಪಂ ಬ್ರೋ ಅಲ್ಲಿದ್ದಾರೆ. ಕ್ಯಾಪ್ಚರ್. ಮರೇಡ್ ನನ್ನ ಜೊತೆ ಭಯ ಬೀಳ್ತಿದ್ಯಾ ನನ್ನಿಂದ? ಹಂಗೆ ಇದೆ. ನಿನಗೆ ಧೈರ್ಯ ಇದ್ದರೆ ಅಲ್ಲೇ ಇರು, ಹಂಗೆ ಇರು. ರೂಪಂ ಬ್ರೋ ಧೈರ್ಯ ಇದ್ದರೆ ಅಲ್ಲೇ ಇರು. ಅಯ್ಯಪ್ಪ, ಅದು ಧೈರ್ಯ ತೋರಿಸ್ತಿದೆ ಗೈಸ್, ಕನ್ಫರ್ಮಾಗಿ ಹೇಳ್ತೀನಿ, ಧೈರ್ಯ ತೋರಿಸ್ತಾ ಇದೆ. ಓಂ ನಮಃ ಶಿವಾಯ. ಮ್ಯಾರಿಡ್ ರೆಡಿನಾ? ಇಷ್ಟು ದಿನ ನನ್ನ ಅಲ್ಲಾಡಿಸಿದೀಯಾ? ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಕಿಶೋರ್ನ ಆಡಿಸಿದೆ. ಇದು ರೆಡಿ? ನೀನು ಏನು ಮಾಡ್ತೀಯೋ ಮಾಡಿ, ನಾನು ಮಾಡೋದು ಮಾಡ್ತೀನಿ. ರೆಡಿ? ಯಾಕೋ ಕಿರಿಸ್ತಿದ್ಯಾ ಯಾಕೋ? ಭಯ ಬೀಳ್ತಿದ್ಯಾ? நில்சி ಏನೋ ಥರ ಭಯ அவன். போன வாட்டி இந்த வாட்டி வந்து ஜின்னிக்கு சங்கு ஊற்றிட்டான். சவுண்டு உங்களுக்கு நல்லா தெளிவாக கேட்டிருக்கோன்னு நினைக்கிறேன். அவனே தான்.
ಇಷ್ಟು ದಿನ ಅಲ್ಲಾಡ್ಸಿದ್ಯಲ್ವಾ? ಓಂ ನಮಃ ಶಿವಾಯ. ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲಿದೆಯಾ? ಎಲ್ಲೋ ಇದೆಯಾ? ಬ್ಯಾಗಿಲ್ಲ ಇರಲಿ. ನನ್ನ ಹತ್ರ ಮುಂದೆ ಇದೆ, ಇರಬೇಕು, ಶಂಕೆ ಇರಬೇಕು. ಓಂ ನಮಃ ಶಿವಾಯ. ಈ ಕಡೆ ರೂಮಲ್ಲಿ ಸೌಂಡ್ ಮಾಡ್ತಿದೆ. ಎಲ್ಲಿದೆಯಾ? பட் இந்த வாட்டி வந்து பார்த்தீங்கன்னா நாங்கள் 2 பேராக வந்திருக்கோம். வந்துமே கூட வந்து பார்த்தீங்கன்னா ஒன்றுமே நடக்கலை, மயான அமைதியாக இருக்குது. பட் அந்த ரூமில் டோர் வந்து அடித்த சவுண்ட் எனக்கு கேட்டுச்சு. ஸோ அதை டேம் ஷியூராக சொல்லுவேன். ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಡೋರು ಬಾಗಿಲು ಕೊಟ್ಟೇಸಾರಾ ಗಾಯ್ಸ್? ಇಲ್ಲಿ ಜಾಸ್ತಿ ರಿಸ್ಕ್ ಇದೆ, ಯಾರು ಬಂದ್ರೂ ಸಿಕ್ಕಾಕೊತೀವಿ. ಈ ಲೊಕೇಶನ್ ನಿಷಿದ್ಧ. ಸೊ ಇದು ಕೋರ್ಟಲ್ಲಿನೂ ಇದೆ ಅಂತೆ ಪ್ರಾಬ್ಲಮ್ಮು, ಕೋರ್ಟ್ ಪ್ರಾಬ್ಲಮ್ಸು ಇದ್ದಾವೆ. ಸೊ ಕೋರ್ಟಲ್ಲಿ ನಡೀತಿದೆ ಅಂತ ಇದಕ್ಕೆ ಕೇಸು. ಸೊ ಇಲ್ಲಿ ಏನೋ ನಡೀತಿದೆ, ಕ್ರೂರವಾಗಿ ಏನೇನೋ ನಡೆದಿದ್ದಾವೆ ಅಂತ. సో ಎಲ್ಲರೂ ಹೇಳ್ತಿದ್ದಾరంట ఏమేమో జరిగాయి అనేసి కోర్టులో కేసులు జరుగుతున్నాయి గైస్. చెప్పాను కదా, శారీ గైస్, శారీ. ఇక్కడ ఏమేమో జరిగాయి గైస్. ఓం మ్యారీడ్. ఓం నమః శివాయ. ఓం నమః శివాయ. అలి రూపం బ్రో, ಅಲ್ಲಿ ನನ್ನ ಬ್ಯಾಗ್ ಹತ್ರ ಏನು ಮಾಡ್ತಿದ್ಯಾ? ಹಾಂ, ಓ ಮೈ ಗಾಡ್, ಲೈಟ್ ಫೋಕಸ್ ಆಗ್ತಿಲ್ಲ ಅದು ಗೈಸ್. ಅಲ್ಲಿ ಕಾಣಿಸ್ತಿದ್ಯಾ? ಓ ಮೈ ಗಾಡ್ ದೇವರ, ಏನೋ ಮಾಡ್ತಿದ್ಯಾ ಅಲ್ಲಿ? ನಾ ಬ್ಯಾಗ್ ದಿಕ್ಕಿದ್ರೆ ಏನು చేస్తున్నావు? ನನ್ನ ಬ್ಯಾಗ್ ಹತ್ರ ಏನು ಮಾಡ್ತಿದ್ಯಾ ಹೇಳೋ? ಅಲ್ಲೇ ಇರು, ನಿನಗೆ ದಮ್ಮಿದ್ರೆ ಅಲ್ಲೇ ಇರು. ಯಾಕೋ ಕಿರಿಸ್ತಿದ್ಯಾ? ನಾನು ಕಿರಿಸ್ಲಾ? ಹೆಂಗಿರುತ್ತೋ ನೋಡ್ತೀಯಾ ಸೌಂಡು? ಹೋಗ್ಬಿಟ್ಟಿದೆ. ஐயோ, எரமாடு கத்துற மாதிரியே இருக்குது சங்கு சவுண்டு. ஊதிட்டான் சங்கு. இப்போ வந்து நம்ம சங்கு சத்தத்தை நோக்கி போவோம், ஓகேவா? ಹಿಂಗೆ ಹೋಯ್ತು. ಈ ಸ್ತಂಭ ಏನು ಕಡೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲೇ ಬ್ಯಾಗ್, ಅವನು ಇಲ್ಲೇ ಹೋಗಿದ್ದಾನೆ. ಹಿಂಗೆ ಹೋಗ್ತೇನೆ.
ಏಯ್ ಸೌಂಡು ಎಲ್ಲೋ ಈ ಟಾರ್ಚ್ ಡಲ್ ಆಗ್ತಿದೆ ಗೈಸ್. ಚಾರ್ಜಿಂಗು ಆಗೋಗಿದೆನಾ ಅಂತ. ಸ್ಟಾರ್ಟಿಂಗ್ ಇರೋ ಅಷ್ಟು ಚಾರ್ಜಿಂಗ್ ಆಗೋಗಿದೆ ಗೈಸ್. ಇದು ನೀನು ಇಲ್ಲೇ ಇದೆ ಅಂತ ಗೊತ್ತಾಗ್ತಿದೆ. ಮುಗಿಸ್ತೀನಿ ನಿನ್ನ. ಎಲ್ಲಿದೆಯಾ? ಭಯ ಬೀಳಿ ಹೋಗಿದೆಯಾ? ಎಲ್ಲಿಗೆ ಹೋಗಿದೆಯಾ? ರೂಪಮ್ ಬ್ರೋ, ಎಕ್ಸ್ಟ್ರೀಮ್ ಬ್ರೋ, ಎಕ್ಸ್ಟ್ರೀಮ್ ಕ್ಯಾಪ್ಚರ್. ಎಕ್ಸ್ಟ್ರೀಮ್ ಕ್ಯಾಪ್ಚರ್. ಏನು ನಿಮ್ಮ ಬ್ಯಾಗ್ ಇಲ್ಲಿದೆ? ಬ್ಯಾಗ್ ಅಲ್ಲೇ ಇಟ್ಟಿದ್ದೀನಿ, ಶಂಕು ತಗೊಳಗೆ. ಬ್ಯಾಗ್ ಹಿಂಗೆ ಅದು ಎತ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನದು ಕೈಲಿ? ಹಾಂ, ಕೈಯಲ್ಲಿ ಏನದು? ಕೈಲನ್ನ ಗೊತ್ತಿಲ್ವಾ ಬ್ರೋ? ಹೇಳಿದ್ದೀನಿ ನಿಮಗೆ, ನೋಡಿದ್ದೀರಲ್ವಾ? ಶಂಕ್ ಬ್ರೋ ஒரே டைம் இப்போ ಆ್ಯಕ್ಚುಲಿ ಅಷ್ಟು ತಮಿಳಲ್ಲಿನೇ ಹೇಳ್ತೀನಿ, ಓಕೆನಾ? ಹೇಳಿ. ஸோ நான் மேலே போயிட்டு அவ்வளோ நேரம் வந்து டைம் ஸ்பெண்ட் பண்ணி எக்ஸ்ப்ளோர் பண்ணேன். பட் ஒரு மைನ್ಯೂಟ್ ಆ್ಯಕ್ಟಿವಿಟೀಸ್ ಕೂಡ நடக்கலை. ಬಟ್ ನನ್ನ ಹತ್ರ ಮಾತ್ರ ಇಷ್ಟು ಆಗಿದೆ. மேலே ஒரு மைன்ಯೂட் ஆக்டிவிட்டீஸ் கூட நடக்கலை. ஸோ இன்னொன்று என்னன்னு சொல்லி பார்த்தீங்கன்னா, நான் இந்த பக்கம் ரைட் சைடில் வந்து ஒரு பேசேஜ் ரூம் இருக்குல்ல, அந்த ரூமை நான் எக்ஸ்ப்ளோர் பண்ணிவிட்டு கொஞ்ச நேரம் கம்யூனிகேட் பண்ணிவிட்டு அப்புறம் இந்த பக்கம் இருக்கிற ரூமுக்கு வந்து நான் ஷிஃப்ட் ஆனேன். அப்போ அங்கே போய் பார்த்ததும் இங்கே வந்து டோர் சவுண்டு மட்டும் எனக்கு கேட்டுச்சு, எக்ஸ்ட்ரீம் டோர் சவுண்டு. ஓகேவா? ಸೊ இந்த ಎಕ್ಸ್ಟ್ರೀಮ್ ಡೋರ್ ಸೌಂಡ್ மட்டும் ನನಗೆ ಸೌಂಡ್ ಅದೇ ಕೇಳಿಸಿರೋದು. ನನಗೆ ಇಲ್ಲಿ ಶೂಟ್ ಮಾಡ್ತಿರುವಾಗ ಡೋರ್ ಸೌಂಡ್ ரைட் பர்ஃபெக்டாக. ஸோ சேம் சவுண்ட் வந்து எனக்கு கேட்டுச்சு. அதுக்கப்புறம் வந்து எனக்கு கீழே தான் வந்து ரொம்ப எக்ஸ்ட்ரீமாக வந்து சவுண்டு கேட்டுச்சு எனக்கு. ಅದೇ ஓகே, ಎಷ್ಟು ಅಲಾರ್ಟ್ಸ್ ಇದೆ ಗೊತ್ತಾ ನನಗೆ. ஸோ கைஸ், இதில் வந்து உங்களுக்கு என்ன தெரியுதுன்னா, இப்போ இவர் சைடில் தான் வந்து பார்த்தீங்கன்னா அது கீழே தான் இருக்குது. ಸೊ ಕನ್ಫರ್ಮ್ ವಿಡಿಯೋದಲ್ಲಿ ನೋಡಿದೆ 2-3 ಟೈಮ್ಸ್ ಕ್ಯಾಪ್ಚರ್. ಅದು 3 டைம் கேப்சரா? 3 டைம். சூப்பர். ஸோ கைஸ், நம்ம தான் வந்து கீழே மிஸ் பண்ணிட்டோம். பட் இருந்தாலும் பார்ப்போம், நம்மளோட ನೈಟ್ ವಿಷನ್ நம்மளை கைவிடாது, பார்க்கலாம். ಓಕೆ, ಸೊ ಏನು ಮಾಡೋಣ ಈಗ? ಮಾಲೆ ನಾನು ಅಲ್ಲಾಡ್ಸ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹತ್ರ ಬರೋಕ್ಕೂ ಭಯ ಬೀಳಿದೆ. ಅದು ಹತ್ರ ಬರೋಕೆ ಕೋಪ ಇದೆ, ಅದಕ್ಕೆ ಕೋಪ ಮಾಡಿಸ್ತಿದ್ದೀನಿ, ರೇಗಿಸ್ತಿದ್ದೀನಿ. பத்தியா அங்கே தான் இருக்குது, தெரியுதா? ಕೇಳಿಸ್ತಿದ್ಯಾ? கேட்குது தானே சவுண்டு? ಓಂ ನಮಃ ಶಿವಾಯ. நீங்கள் தானே அது? ನೀನೇನಾ ಅಲ್ಲಿ? வாங்க, 1க்கு 2 பேர் இருக்கிறோம். கமான் ಮೆರಿಟ್, வா வா வா, பரவாயில்ல, ಟೇಕ್ ಇಟ್ ಈಸಿ ಬ್ರೋ. ನನಗೆ ಹೆಂಗೆ ನಡೀತಾ ಇದೆ ಗೊತ್ತಾ, ಹೆಂಗಾಗ್ತಾ ಇದೆ ಗೊತ್ತಾ, ನನಗೆ ಒಂಥರ ಬಂದು ಬೋರ್ ಹೊಡಿತಾ ಇದೆ ಬ್ರೋ. ಬೋರ? ಹೌದು, ಯಾಕಂದರೆ ನೀವು ಸ್ಟ್ರಾಂಗು, ನಾನು ಸ್ಟ್ರಾಂಗು, ಎಷ್ಟು ಎಕ್ಸ್ಟ್ರೀಮ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಹೌದು, ಇದೆಲ್ಲ ಬಂದು ನಾವು ಎಕ್ಸ್ಪ್ಲೋರ್ ಅದೇ ಇಷ್ಟು ಚಿಕ್ಕ ಆದರೆ ನೀವು ಇಲ್ಲಿ ಇರಬೇಕಿತ್ತು. ಹೆಂಗಿತ್ತು ಗೊತ್ತಾ ನನಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಬ್ರೋ. ನನಗೆ ಮೇಲೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾಕೆ ಗೊತ್ತಾ, ಫುಲ್ ಬೋರ್ ಹೊಡಿತು. ಗೊತ್ತಾಯ್ತು ನನಗೆ. ಇಲ್ಲೇ ಇಷ್ಟು ನಡೀತಿದ್ರೆ ಅಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಟ್ ಇಲ್ಲಿ ನಾನು ಲೈಟ್ಸ್ ಔಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ 5 ಮಿನಿಟ್ಸು. ಹೆಂಗೆ ಅಲರ್ಸಿದೆ ಗೊತ್ತಾ ನನ್ನ ಹತ್ರಕ್ಕೆ ಬಂದು. சூப்பர். ஸோ கைஸ், வந்து பார்த்தீங்கன்னா மேலே வந்து சத்தியமாக எனக்கு போரு சத்தியமாக எனக்கு வந்து மேலே போர்னா போரு. ஏன்னா வந்து இங்கே கீழே தான் வந்து பார்த்தீங்கன்னா இவருக்கு சரியான சம்பவங்கள் நடந்திருக்கு. ஓகே, அதெல்லாமே வந்து பார்ப்பீங்க ಬ್ರೋ. ಒಂದು ಕೆಲಸ ಮಾಡೋಣ ಈಗ, ಏನೂ ಇಲ್ಲ ಮೇಲೆ ಅಷ್ಟೇ, ಫುಲ್ಲು ಇಲ್ಲಿ ಸೌಂಡ್ ಏನೋ ಕೇಳಿಸ್ತಾ ಇದೆ. ನೀವೇನೋ ಮಾಡ್ತೀರಲ್ವಾ, ನಿಮಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ஓகேண்ணா? ஓகே, உங்களுக்கு நான் ஹெல்ப் பண்ணுறேன். லாஸ்ட்டாக வந்து நம்ம 2 பேர்னால ஒரே டைமில் அதை பார்க்க முடியுதா ட்ரை பண்ணி பார்ப்போம். ஓகே, பார்த்துட்டு கிளம்பிடலாம். ಕ್ಯಾಪ್ಚರ್ ಆಗುತ್ತಾ ಇಲ್ವಾ, ಇಬ್ಬರು ಇರುವಾಗ ಆಗುತ್ತಾ ಇಲ್ವಾ? எனக்கு வந்து கன்ஃபார்ம்டு. இப்போ நெக்ஸ்ட் டைம் வந்து இப்போ நம்ம 2 பேரும் வந்திருக்கோம். ಹೌದು, ನೆಕ್ಸ್ಟ್ ಟೈಮ್ வந்து நம்ம ಜಿನ್ಸ್ಟರ್ ಸಿದ್ದಿಗೆ வர வைக்கிறேன். ஒரு ரிச்சுவல் ஒன்று பண்ணிடலாம். ಅವಾಗ ಮಾಡಬೇಕು ರಿಚುವಲ್ அதே பெட்டர். ஸோ இப்போ வந்து ஜஸ்ட்டு பார்த்தாச்சு இல்லையா நீங்கள்? நான் பார்க்கல இல்லை,
பட் நான் அன்றைக்கே பார்த்துட்டேன். ಹ್ಞೂ ಓಕೆ, ಸೊ ಈಗ ನೀವೇನೋ ಮಾಡ್ತೀರಲ್ವಾ, ಅದು ಮಾಡಿ ನಾನು ಕ್ಯಾಮ್ರಾನಲ್ಲಿ ಕವರ್ ಮಾಡ್ತೀನಿ. ರೆಡಿನಾ? ಓಹ್ ರೆಡಿ. ಏನು ಮಾಡ್ತೀರಾ? ನಂದು ಇದೆ ಈ ಶಂಕಿಂದ. ಈ ಶಂಕ್ ಸೌಂಡ್ ಬರ್ತಿದೆ, ಸೌಂಡ್ ಬರುತ್ತೆ. ಅದು ಮಾಡಬೇಕಂದ್ರೆ ಮಾಡ್ತೀನಿ. ನಿಮ್ಮ ತಮಿಳ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವ ಇದು? ಊದಿ ಆ ಸಂಘ. ಸೊ ಗೈಸ್ 1 ಓಂ 2 ನಮಃ 3. ಶಿವಾಯ. ಕೇಳ್ಸಾ? ಪಕ್ಕ ಸೂಪರ್. ಇದೇ ಜಿನ್ನದ ಹತ್ರ ಮರಿ ಇದೆ. நாய்கள் அழுத்திது. போதும் போதும், சங்கு யூஸ் பண்ணாத போதும். ஓகே டன். ஏன் தெரியுமா, இது வந்து நம்ம சங்கு எல்லாம் யூஸ் பண்ணி நம்ம எக்ஸ்ப்ளோர் பண்ணுறோம். ஓகே, இன்கேஸ் பப்ளிக் அன்டைம் ஆயிடுச்சு ಗೊತ್ತಾಯಿತು. ಸೊ ನಿಯರ್ ಬೈ ಪಬ್ಲಿಕ್ ಪೀಪಲ್ಸ್ ಯಾರನ್ನ ಒಂದು ಅದೇ ನನ್ನ ಪ್ರಾಬ್ಲಮ್, ನನ್ನ ಟೆನ್ಷನ್ ಅದೇ. ಬಟ್ ಆದರೂ ಇದು ಹೆಂಗಾದರೂ ಇದು ಎಕ್ಸ್ಪ್ಲೋರ್ ಮಾಡಬೇಕು ಇದರಿಂದ ಅಂತ ನಾನು நம்ம பார்த்துக்கலாம். இன்னொரு டைம் பெருசாக ரிச்சுவல் பண்ணலாம். நெக்ஸ்ட் ரிச்சுவல் ரிச்சுவல் பண்ணுவோம் நெக்ஸ்ட் டைம் வந்து. ஓகே, ஸோ கைஸ் இன்னொன்று வந்து பார்த்தீங்கன்னா, நாங்கள் வந்து எந்த ஒரு சேஃப்டி திங்ஸுமே நாங்கள் எடுத்துன்னு வரல எங்களோட. ஸோ எக்ஸ்ப்ளோர் பண்ணணும் அப்படின்னு சொல்லி நாங்கள் கிளம்பிட்டோம். பட் நாங்கள் வந்து எந்த ஒரு சேஃப்டியான எக்யூப்மெண்ட்ஸ் ஆகட்டும், சேஃப்டி திங்ஸ் ஆகட்டும் எதுவுமே வந்து நாங்கள் கொண்டு வரல. இட்ஸ் ஓகே, ஏன்னா மனசில் நான் ஸ்ட்ராங்காக இருக்கிறேன்ல, அதுதான் என்னோடய சேஃப்டி. ஸோ நீங்களுமே உங்களுக்குமே ஒரு விஷயம் சொல்லிக்கிறேன், இது போல் லொக்கேஷன் இல்லை. உங்கள் வாழ்க்கையில் எந்த ஒரு கஷ்டமும் நெருக்கடியும் எந்த ஒரு ಭಯಮಾನ ಸಿಚುವೇಶನ್ ಬಂದಾலுமே ಇಷ್ಟೇ ಗಾಯ್ಸ್ ನಾನು ಮಾಡಬೇಕಾಗಿರೋದು ಇದೆ. ಇದಕ್ಕಿಂತ ಜಾಸ್ತಿ ಮಾಡೋಕ್ಕೇನಿದೆ? ಇಷ್ಟು ಅಲ್ಲಾಡಿಸಿದ್ದೀನಲ್ವ, ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ನನಗೆ ತಿಳಿಸಿ. ಲೈಟ್ಸ್ ಔಟು ಮಾಡಿದ್ದೀನಿ, ಅದು ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಜಿನ್ನು ನನ್ನ ಹತ್ರ ನಿಂದಲೇ ನಾನು ಟಚ್ ಮಾಡೋಗೆ ಆಗ್ತಿರ್ಲಿಲ್ಲ, ಆ ಸಿಚುವೇಶನ್ ತಗೊಂಡು ಬಂದಿದ್ದೀನಿ. ಪ್ರತಿ ಸಾರಿ ಬ್ರೋ ಇಲ್ಲಿಗೆ ಬಂದ ಮೇಲೆ ಆ ಜಿನ್ನ ರೇಗಿಸ್ತಿದ್ದೆ, ಅದು ಟಕ್ ಅಂತ ಒಳಗಡೆ ಬರ್ತಿದ್ದು, ನನ್ನ ಹೊಟ್ಟೆನ ಹಿಡ್ಕೊತಿದ್ದು, ನನ್ನ ಹಿಂಗೆ ಬ್ಯಾಕ್ ಸೈಡ್ ಹಿಡ್ಕೊತಿದ್ದು, ಟ್ರೈ ಮಾಡ್ತಿದ್ದು. ಬಟ್ ಇವಾಗ ಮಾತ್ರ ಟಚ್ ಮಾಡೋಕ್ಕಾಗಲಿಲ್ಲ. ಅದು ஏன்னா வந்து கையில் ஒரு பவர்ஃபுல் திங் இருக்குதுல்ல, அதே ಶಂಕ್ ಇದೆ, ರುದ್ರಾಕ್ಷ ಮಾಲೆ ಇದೆ. பட் ನಾನು எனக்கு எந்த ஒரு சேஃப்டி எடுத்துன்னு வரல, மனசில் இருக்கிறது மட்டும்தான் ಸೇಫ್ಟಿ. ಅದೇ ಆದರೆ ರೇಗಿಸಿರೋದು ಭಯಂಕರ ರೇಗಿಸಿದ್ದೀನಿ ಬ್ರೋ ನಾನು ಮಾತ್ರ. ஓகே, ஸோ கைஸ் அவ்வளோதான் இந்த வீடியோ. இதோட வந்து நான் எண்ட் பண்ணிடுறேன். ஏன்னா வந்து ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕನ್ನಡ ಚಾನಲ್ಗೆ வந்து ನಾನು ತರೋಬಾ ಸೋಲೋಬಾ ಎಕ್ಸ್ಟ್ರೀಮಾன ವಿಷಯಗಳನ್ನ ಕ್ಯಾಪ್ಚರ್ பண்ணிக்கிறேன். ಬಟ್ ಇನ್ನೂ ಅದೇ ಹೋಗೋಣ, ಎಲ್ಲ ನಾನೇ ಹ್ಯಾಂಡ್ ಮಾಡಬೇಕು. ಸೊ ಸಿಂಗಲಾಗಿ ಬಂದರೆ ಬ್ರೋ ಲಾಸ್ಟ್ ಟೈಮ್ ನೋಡಿದ್ರೆ ಇದು ಲಾಸ್ಟ್ ಟೈಮ್ ಇಲ್ಲಿ ಇತ್ತಿತ್ತಾ? ಇಲ್ಲೇ ಇತ್ತಿತ್ತಾ? ஆமாம், அது இருந்துச்சு லாஸ்ட் டைம். ಹೌದಾ? ನಾನು ಸರಿಯಾಗಿ ನೋಡಿ. அது மட்டும் இல்லை, இவரோட ஃபுட்டேஜஸும் நான் வாங்கி ஃபுல் வீடியோவாக வந்து நான் போடுறேன். இதுவே வந்து நீங்கள் செக் பண்ணி பாருங்கள். ಇವ್ರ ಕ್ಯಾಮ್ರಲ್ಲಿ ನನ್ನ ಕ್ಯಾಪ್ಚರ್ ಆಗಿಟ್ಟು ಪಾಪ ನಿಮ್ಮ ಬ್ಯಾಗ್ ಎಲ್ಲಿ ಕ್ಯಾಪ್ಚರ್ ಆಯ್ತಾ ನಿಮ್ಮ ಕ್ಯಾಮ್ರಾ? ಓ ನೀವು ನೋಡಿದರೆ ಶಾಕ್ ಆಗ್ತೀರಾ, ಹಂಗೆ ಕ್ಯಾಪ್ಚರ್ ಆಗಿದೆ. ನಾನು ನನ್ನ ನೈಟ್ ವಿಷನ್ ನಾನು ಅನ್ಕೊಂಡು ಇಟ್ಟಿದ್ದೀನಿ. ಹಾಂ, ಎಲ್ಲಿಟ್ಟಿದ್ದೀರಾ ನೈಟ್ ವಿಷನು? ನೈಟ್ ವಿಷನ್ ಇಟ್ಟಿದ್ದೀನಿ. ಹಾಂ ಓಕೆ ಡನ್. ನೈಟ್ ವಿಷನ್ ಬ್ಯಾಗ ನೈಟ್ ವಿಷನ್ ಇಟ್ಟಿದ್ದೀನಿ ಗೈಸ್. ನೋಡಿ ಆಲ್ರೆಡಿ ಬ್ರೋ ತೋರಿಸಿರ್ತೀರಾ. ನಾನು ನೈಟ್ ವಿಷನ್ ಕ್ಲಿಪ್ಸ್ ಇಡ್ತೀನಿ ಮಧ್ಯದಲ್ಲಿ, ನೋಡಿ ಹೆಂಗಿದೆ ಅಂತ. ಈ ಬ್ರೋ ಈ ಲೊಕೇಶನ್ ಬಿಟ್ಟು ಹೋಗ್ಬೇಕಂತ ಅನಿಸ್ತಿಲ್ಲ ಬ್ರೋ. ಅಪ್ಪ ಪೆಸಾಮಿ ಹಿಂಗೆ ತಂಗಿರ್ರಿಯಾ ಅಂದರೆ ಇಲ್ಲೇ ನೀವು ಸ್ಟೇ ಮಾಡಿ, ನಾನು ಹೋಗ್ತೀನಿ. ಆಗಲ್ಲ, ನಾನು ಬೇಕಂದರೆ ಮನೆಗೆ ಹೋಗ್ಬಿಟ್ಟು ಹಾಂ ನಿಮ್ಮದು ಥಿಂಗ್ಸ್ ಏನೇನಿದೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಬಂದೆಲ್ಲ ಕೊಟ್ಟು ಹೋಗ್ತೀನಿ. ಅಯ್ಯೋ ಇಲ್ಲಿ ಅಷ್ಟೇ ಬ್ರೋ. ಏನು ಅಷ್ಟೇ ಆಯ್ತಾ? ಅಷ್ಟೇ ಆಯ್ತಾವ, ನಾ ರೊಮ್ಮ ನಾள் ಪಡ್ಕಮ್ಮ ಮುಗೀತಾ ಅಂತ. ஓ ஆயிடுச்சு ಅಂತ. ஓகே, கீழே தான் ಈಗ எக்ஸ்ட்ரீமாக இருக்குது, மேலே ಭಯಂಕರ ಸೌಂಡ್ಸು. ನಿಮಗೆ ಕೇಳಿಸಿಲ್ವಾ ಅದು ಕಿರ್ಸೋದು? ಕಿಸ್ ಕುಡುಗಿರುತ್ತಾ? ಎಷ್ಟು ಕಿರ್ಸೋದು ಗೊತ್ತಾ? ಜೀವ ಬಂತು ನನಗಾದರೆ.
ರೂಮ್ ನಾನು ಶಂಕು ಸೌಂಡ್ ಟೈಮಲ್ಲಿ ಅದು ಬರ್ತಿತ್ತು, ಅದು ನಿಮಗೆ ಶಂಕು ಸೌಂಡ್ ಬಂತಾ மேலே அதுதான் எக்ஸ்ட்ரீமாக கேட்டுச்சு எனக்கு. ಹೌದಾ? ஆக்சுவலி நான் ಹೇಳಿದ್ದೀನಿ ಅಲ್ವಾ, ಸೊ ಇದು ನಾನು சொன்னேன் இல்லையா, ಇದು ಪಕ್ಕದ இந்த ಡೋರ್ தான் நினைக்கிறேன் ನಾನು. ಇದೇನಾ ಸೌಂಡ್ ಡೋರ್ ಸೌಂಡ್ಸು? இந்த ಡೋರ್ தான் ಡಬ 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 ಡಬ. ಇದೇನಾ ಅದು? ಓ ಮೈ ಗಾಡ್. ಓಕೆ ಬ್ರೋ, என்ன ಮಾಡೋಣ? ஓகே முடிச்சிடலாம். ஸோ ஓகே கைஸ், இந்த வீடியோ பிடிச்சிருந்தா மறக்காம வந்து நம்ம சேனலை சப்ஸ்கிரைப் பண்ணிக்கோங்க. அது மட்டும் இல்லாமல் யுவா பஞ்ச் அவரோட சேனலுமே வந்து ಮಿಸ್ ಮಾಡಬೇಡಿ ಬ್ರೋ. ಗೈಸ್ ಎಲ್ಲ ರೂಪನ್ ಬ್ರೋ ಫಸ್ಟ್ ನಾನು ಫಿನಿಶ್ ಮಾಡಿ ಬ್ರೋ. ಸೊ ಓಕೆ, ஸோ ஓகே, அவ்வளோதான் கைஸ் இந்த வீடியோ பிடிச்சிருந்தா மறக்காமல் வந்து லைக் பண்ணுங்கள். லைக் பண்ணுறது மட்டும் இல்லாமல் நம்ம சேனலை வந்து சப்ஸ்கிரைப் பண்ணி சப்போர்ட் பண்ணுங்கள். அண்ட் தென் வாங்க ப்ரோ, நம்ம யுவா பஞ்ச் என்டர்டெயின்மெண்ட்ஸ் கிருஷ்ணா ப்ரோட சேனல் லிங்க்குமே வந்து இந்த வீடியோக்குள்ளே டிஸ்கிரிப்ஷனில் கொடுக்குறேன். மறக்காமல் போய் செக் அவுட் பண்ணி அவருக்குமே வந்து சப்ஸ்கிரைப் பண்ணுங்கள். நாளைக்கா ಏನೋ ಬೀಳ್ತಿತ್ತು ಫೀಲಿಂಗ್ ಬಂತು ಬ್ರೋ. ಏಯ್ ಇದು ಪಾರಿವಾಳ, ಪಾರಿವಾಳ ಏನೋ ಬೀಳ್ತಿದೆ ನಮ್ಮ ಮೇಲೆ. ಓಕೆ 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 ஓகே சரி சரி ஓகே ஓகே, நாங்கள் ஒன்றும் பண்ண வரல ஒன்று, ஓகேவா? ஓகே. ஏய் பேக் நைட் விஷன்பா. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగింది, జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.